ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. DBN ಕನ್ನಡ ವ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಮ್ಮ ಫ್ಯಾಮಿಲಿಯವ್ರದ್ದು ಇಬ್ರದ್ದು ಮದುವೆ ಇದೆ. ಫ್ಯಾಮಿಲಿ ಸೈಡ್ದು ಎರಡೂ ಮದುವೆ ಅಟೆಂಡ್ ಮಾಡಬೇಕು. ಫುಲ್ಲ ಮದುವೆ ಸೇಮ್ ಇರಲ್ಲ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ, ಚೌಟ್ರಿ ಡಿಫ್ರೆಂಟ್ ಇರುತ್ತೆ, ಗಂಡು ಹೆಣ್ಣು ಡಿಫ್ರೆಂಟ್ ಇರ್ತಾರೆ. ನೋಡೋಣ ಏನೇನಾಗುತ್ತೆ. ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಅಕ್ಕ, ನನ್ನ ತಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ. ಅಯ್ಯೋ ಎಲ್ಲ ನಿಲ್ತಾನೆ ಇಲ್ಲ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ. ಇದು ಈ ಡ್ರೆಸ್ನ ನಾನು 2 ವರ್ಷ ಬ್ಯಾಕ್ ತೊಗೊಂಡಿದ್ದು. ಇಟ್ ಮೀನ್ಸ್ ನಾನು ಸಣ್ಣ ಆಗಿದ್ದೀನಿ ಅಂತ ಅರ್ಥ. ಓಕೆನಾ? ಓ ಕಣಮ್ಮ, ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ನಾನು ಫಸ್ಟ್ ಎಷ್ಟು kg ಇದ್ದೆ, ಈಗ ನಾನು ಹೇಳಲ್ಲ, 10 kg ಲಾಸ್ ಆಗಿದ್ದೀನಿ. ನಾನು ಗೊತ್ತು, ನಾನು ಲಾಸ್ ಆಗಿರೋದು 10 kg ಕಡಿಮೆ ಆಗಿದ್ದೀನಿ. 10 ಅಥವಾ 8 ಅನಿಸುತ್ತೆ. ಇವನು 10 kg ಗೈನ್ ಆಗಿದ್ದಾನೆ ಮುಂಚೆಗಿಂತ. ಓಕೆ, ನಮ್ಮಪ್ಪ ಆಲ್ರೆಡಿ ಕಾಯ್ತಾ ಇದ್ದಾರೆ, ಫುಲ್ಲು ಗರಮ್ ಆಗಿದ್ದಾರೆ, ನಾವು ಸಖತ್ ಲೇಟಾಗಿ ರೆಡಿ ಆಗಿದ್ದೀವಿ ಅಂತ. ಮೇಡಮ್ ಅವ್ರು ಬಂದರು. ಇದು ನಾನು ತರಿಸಿದ್ದು. ಈ ಔಟ್ಫಿಟ್ ಲಿಂಕ್ ಬೇಕಿದ್ರೆ ಕೇಳಿ, ಕೊಡ್ತೀನಿ. ಇದು ಆನ್ಲೈನಲ್ಲಿ ತರಿಸಿದ್ದು. ಇದ್ರಲ್ಲಿ ಸಿಗಲ್ಲ, ಯಾಕಂದರೆ ಇದು ಆಫ್ಲೈನಲ್ಲಿ ತೊಗೊಂಡಿದ್ದು. ಅದು ಚೆನ್ನಾಗಿತ್ತಲ್ವ ಡ್ರೆಸ್ಸು? ಅದು ಚೆನ್ನಾಗಿದೆ. ಇದು ನಮ್ಮ ಅಮ್ಮನ ಸ್ಯಾರಿ, ರತ್ನಂ ಸಿಲ್ಕ್ ಅಲ್ಲ ನಮ್ಮ? ರತ್ನಂ ಸಿಲ್ಕ್ ಅಲ್ಲೆಲ್ಲ ತಗೊಂಡಿದ್ದು. ಮತ್ತೆ ಬಸ್ ಸ್ಟ್ಯಾಂಡ್ ಬಿಟ್ಟು ಮೇಲೆ ಹೊಸ್ತ ಮಾಡಿ. ಓ, ಇದು ಶಾಸ್ತಾಸಲ್ಲಿ ಇದು ಸುಮಾರು ವರ್ಷ ನನಗೆ ಕೊಡ್ಸಿದ ಸೀರೆ. ಈಗ ಅಮ್ಮ ಹಾಕೊಂಡಿದ್ದಾರೆ. ನಮ್ಮ ಅಣ್ಣನ ಮದುವೆಗೆ ತೊಗೊಂಡಿದ್ದು ಸೀರೆ ಅದು ಶಾಸ್ತಾಸಲ್ಲಿ ತೊಗೊಂಡಿದ್ದು. ಹೋದ್ಮೇಲೆ ವ್ಲಾಗ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಅವ್ರು ಆಲ್ರೆಡಿ ಹೋದ್ರು, ನಾವು ಇವಾಗ ಹೊರಟ್ವಿ. ಈ ಕಡೆ ಕೈಗೆ ಏನೂ ಹಾಕೇ ಇಲ್ಲ ನಾನು. ಬನ್ನಿ ಮೇಡಮ್ ಅವರೇ, ಹೋಗೋಣ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ದೀವಿ ನಾವು. ತಿಂಡಿಗೆ ವೆಯ್ಟಿಂಗ್ ಆಗಿದ್ವಿ. ತಿಂಡಿ ತಿನ್ನಕ್ಕೆ ವೆಯ್ಟಿಂಗ್ ಅಂದರೆ ಏನೇನೋ ಮಾತಾಡ್ತಾರೆ. ಏನಾದರೂ ಹೇಳಿದ್ಯಾ ಅಂತೇಳಿ, ಎಷ್ಟು ಟೈಮ್ ಏನಾದರೂ ಮಾತಾಡಿಯಲ್ಲ. ಮದುವೆಗೆ ಬಂದರೂ ಎನರ್ಜಿ ಇಲ್ಲದೆ ಇರೋ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ. ಏನೂ ಎನರ್ಜಿ ಇಲ್ಲ, ಏನಾದರೂ ಕೇಳಿದ್ರೆ ಅಂತಾರೆ. ಹೆಂಗ ಫ್ಯಾಮಿಲಿ ಗೊತ್ತಾ? ಅರ್ಜಿ ದೇವ್ರ ಒಬ್ಳಿಗಿದ್ರೆ ಸಾಕು. ಗೊತ್ತು. ಟೈಮ್ ಇವಾಗ 10 ಗಂಟೆ, 10 o'clock. ತಿಂಡಿ ಸ್ಟಾರ್ಟ್ ಆಗಿದೆ. ಎತ್ತೀನಿ, ನೀವು ತಿನ್ನಿ ಫಸ್ಟ್. ಭೂಮಿಕೇನೋ ಹೇಳ್ಕೊಳಕ್ಕೆ ನಾನು ಇಲ್ಲಿ 2 ಹಾಕಿಸ್ಕೊಳ್ಳಿಲ್ಲ ಅಂದರೆ ಎಲ್ಲನೂ ಟೇಸ್ಟ್ ಮಾಡಬೇಕಲ್ಲ. ಬಟ್ ನಾವು ಎರಡು ಮದುವೆಗೆ ಹೋಗ್ಬೇಕು. 2 ಮದುವೆಗೆ ಹೋಗ್ಬೇಕು. ಅದಕ್ಕೋಸ್ಕರ ಹೊಟ್ಟೆ ತಿನ್ನಬಾರ್ದು ಅಂತ ಮೇಂಟೈನ್ ಮಾಡ್ತೀನಿ. ಎಲ್ಲನೂ ಟೇಸ್ಟ್ ಮಾಡೋಕ್ಕೆ. ಗುಡ್, ಒಳ್ಳೆ ಬುದ್ಧಿ ಬಂದಿದೆ. ತಿಂಡಿ ತಿಂದಾಯ್ತಾ ತಿಂಡಿ? ಆರತಿ ಮಾಡಕ್ ಹೋಗ್ತಾವ್ರೆ. ನಾನು ನಮ್ಮ ಅಕ್ಕ ಇಲ್ಲಿ ಕೂತಿದ್ದೆ. ಫೋನ್ ಡಯಲ್ ಮಾಡ್ತಾಳಂತ ಈಗ. ಮಾತಾಡು. ಯಾರಿಗೋ ಬಂದೈತೆ ಪಾಪ, ಸ್ಕೂಲ್ ಫ್ರೆಂಡ್ಗೆ ಮಾಡಿ. ನೀವು ಕೈ ನೀರು ಬಿಡ್ತಿರೋದು ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಇವರಿಬ್ರು. ನಾನು ಇಂಟ್ರೊಡ್ಯೂಸೇ ಮಾಡಿಸಿಲ್ಲ, ಅಲ್ಲೋಗಿದ್ದಾರೆ. ಇವಾಗ ಹೇಳ್ತಾ ಇದ್ದೀನಿ. ಈಗ ತೋರಿಸಿದ್ರಲ್ಲ ಅವ್ರು. ಅಯ್ಯೋ, ಎಂತ ಒಳ್ಳೆ ಕ್ಲಿಪ್ ಸಿಕ್ತು ಗೊತ್ತಾ. ಇವಾಗ ವರ್ಲ್ಡ್ಸ್ ಬೆಸ್ಟ್ ಕ್ಲಿಪ್ ಸಿಕ್ಕಿದೆ ನನಗೆ. ಒಳ್ಳೇದಾಗುತ್ತೆ ನಂದು ಅದು ಹಾಕಿದ್ರೆ. ಏನಂತ ಅಂದರೆ, ಇರಿ ಹೇಳ್ತೀನಿ. ನಾನು ನಮ್ಮ ದೊಡ್ಡಮ್ಮನ ಇದುವರೆಗೂ ತೋರಿಸಿರ್ಲಿಲ್ಲ. ಅಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ರಲ್ಲ, ಅವಾಗ ತೋರಿಸಿದ್ದೀನಿ. ಅವರೇ ನಮ್ಮ ದೊಡ್ಡಮ್ಮ. ನಮ್ಮಮ್ಮನ 2ನೇ ಅಕ್ಕ ಅವರು, ರಾಧಾ ಅಂತ ಹೆಸರು. ಸೇಮ್ ನಮ್ಮಂಗೆ ಅವರಿಗೂ 3 ಜನ ಮಕ್ಕಳು. ನನ್ನಂಗೆ 2 ಅಕ್ಕದಿರು, ಒಬ್ಬ ತಮ್ಮ. ಸೇಮ್ ನಮ್ಮ ಥರನೇ ಅವರಿಗೂ. ಇನ್ನೊಬ್ರು ದೊಡ್ಡಮ್ಮ ಇದ್ದಾರೆ. ಅವ್ರು ನೆಕ್ಸ್ಟ್ ಫ್ಯಾಮಿಲಿ ವ್ಲಾಗ್ ಬರುತ್ತಲ್ಲ, ಅವಾಗ ತೋರಿಸ್ತೀನಿ. ಎಲ್ಲರನ್ನೂ ಸಪ್ರೇಟಾಗಿ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ಅಲ್ಲಿ ತನಕ ಇವಾಗ ಸದ್ಯಕ್ಕೆ ನಮ್ಮ ದೊಡ್ಡಮ್ಮ ಇಬ್ಬರು ಸಿಕ್ಕಿದ್ರು. ದೊಡ್ಡಪ್ಪಂದು ಕ್ಲಿಪ್ ಸಿಕ್ತು ನನಗೆ. ಇಲ್ಲಿ ಕೂತಿದ್ರು, ನನಗೆ ನೆನಪೇ ಆಗಲಿಲ್ಲ ವ್ಲಾಗ್ ಮಾಡಬೇಕು ಅಂತ. ಬಟ್ ಮಾಡಿದ್ದೀನಿ. ಇವಾಗ ತೋರಿಸಿದ್ರಲ್ಲ ಅವರೇ. ಡೋಂಟ್ ವರಿ, ಎಲ್ಲನೂ ತೋರಿಸ್ತೀನಿ. ಈಗ ನಮ್ಮ ಅಪ್ಪ ಅಮ್ಮ ಕೈ ನೀರು ಬಿಡ್ತಾ ಇದ್ದಾರೆ. ನಮ್ಮಮ್ಮ ನಮಸ್ಕಾರ ಮಾಡ್ಕೊಂಡು ನೀಟಾಗಿ ಹಾಕಿನೇ ಬರೋದು. ನಮ್ಮ ಅಪ್ಪ ಜಲ್ದಿ ಮುಗಿಸಿ ಹಿಂದ್ಗಡೆಯವ್ರಿಗೆ ಗ್ಯಾಪ್ ಬಿಟ್ಕೊಡೋಣ ಅಂತ ಹೋದರೆ ನಮ್ಮಮ್ಮ ನೀಟಾಗಿ ಮಾಡಿ ಬರುತ್ತೆ.
ಇವರಿಬ್ರು ವೇಸ್ಟ್ ಬಾಡೀಸ್. ನನ್ನ ಜೊತೆ ಇರೋದೇ ವೇಸ್ಟ್ ಇವರು ಹೇಳ್ಬೇಕು ಅಂತ ಅಂದರೆ. ಎಕ್ಸ್ಪೆಷಲಿ ಇವಳಿದ್ದಾಳಲ್ಲ, ಇನ್ನೂ ಜಗತ್ತು ವೇಸ್ಟ್. ಏನಾದರೂ ಮಾತಾಡಿದ್ಯಾ ಬ್ಲಾಗಲ್ಲಿ? ಹೇಳು, ರೀಸನ್ ಕೊಡು. ನೀನು ವೇಸ್ಟ್ ಅಲ್ಲ ಅಂತ ಒಪ್ಕೋತೀನಿ, ರೀಸನ್ ಹೇಳು. ಆ್ಯಂಗಲ್ ಸರಿ ಇದ್ರೆ ಮಾತ್ರ ಮಾತಾಡೋದು ಮೇಡಮ್ ಅವರು. ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಮಾತಾಡಿ ಇವಾಗ. ಏನೂ ಇಲ್ಲ, ಸರ್ಪ್ರೈಸ್. ಆಯ್ತು, ಆಮೇಲೆ ಬರೀಲಿ, ಬರೆಯೋದು ಇಲ್ದಂಗೆ ಕರೆದ್ರು ಬರ್ತಾಳೆ. ಯಪ್ಪ ದೇವ್ರೆ, ಅದು ಜನ್ಮದಲ್ಲಿ ಸಾಧ್ಯ ಅಲ್ಲ. ಇಡೀ ಪ್ರಪಂಚ ಒಪ್ಕೊಂಡ್ರು ನೀನು ನನ್ನ ಒಪ್ಕೊಳ್ಳ. ಅಯ್ಯೋ ಅದೇ ನಂಗೆ ಗೊತ್ತು. ಕ್ಯಾಮ್ರಾ ಹಿಡಿಯೋದು ಹೆಂಗೆ ತೋರಿಸ್ತಾಳೆ ಗೊತ್ತಾ? ಇಲ್ಲಿ ಕೈ ಹಿಡಿದ್ಬಿಟ್ಟು ಹಿಂಗಲ್ಲ, ಹಿಂಗೆ ಹಿಡಿಬೇಕು, ಹಿಂಗೆ ಹಿಡಿಬೇಕಂತ ತೋರಿಸ್ತಾಳೆ. 10 ರೂಪಾಯಿ ಕೊಡ್ತೀನಿ, ಆ್ಯಕ್ಟ್ ಮಾಡ್ತೀಯಾ? 10 ರೂಪಾಯಿ, 100 ರೂಪಾಯಿ ಡೀಲು. ಕ್ಯಾಮ್ರಾ ಮುಚ್ತೀನಿ. ಹಾಂ, ಈಗ ಡೀಲ್. ಗಾಯ್ಸ್ ಒಪ್ಕೊಂಡು ಅಲ್ಲ, ನಾನೇ ಕೇಳ್ತಾ ಇದ್ದೀನಿ. ಹೇಳೆ ಏನಾದರೂ ನನ್ನ ಬಗ್ಗೆ ಒಳ್ಳೇದು ಹೇಳು. 4 ಪದ ನನ್ನ ಬಗ್ಗೆ ಒಳ್ಳೇದು ಮಾತಾಡು. ಬೇಡ, 4 ಪದ ಒಳ್ಳೇದು ಮಾತಾಡು. ಒಳ್ಳೆಯದು ಏನೂ ಇಲ್ಲ, ಒಳ್ಳೆಯದು. ಒಳ್ಳೆಯದು 4 ಪದ. ಲೋಫರ್ ನನ್ನ ಮಗ. ಇವರಿಗೆಲ್ಲ ನನ್ನ ಏನೋ ಅಂದ ಅವನು. ಅಲ್ಲ, ಇಷ್ಟು ಚೆನ್ನಾಗಿ ನಾಮ ಇಟ್ಕೊಂಡು ಅಪ್ಪಟ ಹಿಂದೂ ಹುಡುಗಿ ಹೆಂಗಿರ್ಬೇಕು ಹಂಗಿದ್ದೀನಿ. ಇದು ಹೆಂಗೆ ಸಂಸ್ಕಾರಿ ಹುಡುಗಿ ಹೆಂಗಿರ್ತಾರೆ ಹಂಗಿರ್ತಾರೆ. ನಾನು ನೀನೇನೋ ಅಂದ, ಮನೆಗೆ ಹೋಗಿ ಕ್ಲಾಸ್ ತಗೋತೀನಿ, ಇಲ್ಲೆಲ್ಲ ಜನ ಇದ್ದಾರೆ. ನಿಂಗೆ ಯಾಕೆ ಹೇಳ್ಬೇಕು ನಾನು? ನೀನೇ ಬ್ಲಾಗಲ್ಲಿ ಮಾತಾಡ್ತೀಯಾ? ನೀನು ಬ್ಲಾಗಲ್ಲಿ ಮಾತಾಡು, ಹೇಳ್ತೀನಿ ಎಲ್ಲಾನು. 10 ರೂಪಾಯಿ ಕೊಡ್ತೀನಿ, ಮಾತಾಡು. ಇಲ್ಲಿ ಒಂದು 100 ರೂಪಾಯಿ ಕೊಡ್ತೀನಿ, ಮಾತಾಡು. ಡೀಲ್ ಮಾಡು. ಡೀಲ್ ಮಾಡ್ತಾ ಇದ್ದೀನಿ. ಒಂದು 5 ನಿಮಿಷ. ನಿನಗೆ ಒಂದು ಪಾಠ ಹೇಳ್ಕೊಡ್ತೀನಿ. ಬೂಸ್ಟ್ಗೆ ಸಕ್ಕರೆ ಹಾಕೊಡ್ತೀನಿ. ಬೂಸ್ಟ್ಗೆ ಸಕ್ಕರೆ ಹಾಕೊಡ್ತೀನಿ. ಬೂಸ ಅಂತೆ ಅಪ್ಪ. ಬೂಸ್ಟ್ ಬೂಸ್ಟ್ ಇಸ್ ದ ಸೀಕ್ರೆಟ್ ಆಫ್ ಬೂಸ್ಟ್. ಸಕ್ಕರೆ, ಶುಗರ್. ನನಗೆ ಶುಗರ್ ಬಂದಿಲ್ಲ, ಶುಗರ್ಲೆಸ್ ಕೊಟ್ಟಿದೀಯಲ್ಲ. ಅಮ್ಮ ಕರೀತೈತೆ. ಬ್ಲಾಕ್ ಆಗ್ಬಿಟ್ಟೈತೆ. ಅಮ್ಮ ಕರೆದಿದ್ದು ಊಟಕ್ಕಲ್ವಾ? ಮರ್ಯಾದೆ ಹೋಯ್ತೈತೆ ಈಗ. ಇಲ್ಲಿ ಮುಯಿ ಕಟ್ತಾವ್ರೆ, ಅದಕ್ಕೆ ಇಷ್ಟೊಂದು ರಶ್ ಇರೋದು ಅನ್ಸುತ್ತೆ. ಎಸ್ ಐ ಆಮ್ ರೈಟ್. ಓಕೆ, ಮತ್ತೆ ಬರೋಣ ಇಲ್ಲಿಗೆ. ಇವಾಗ ಹೊರಡ್ತಾ ಇದೀವಿ. ಇದೆರಡು ನಮ್ಮ ಫ್ಯಾಮಿಲಿ ಇದೆ. ಅಲ್ಲಿಗೆ ಹೋಗೋಣ ಈಗ. ನಮ್ಮ ಗಣೇಶ ಔಟ್ಫಿಟ್ ಚೆಕ್. ದಿಶಾ ಸಾಧನೆ ಮಾಡ್ತಾವನೆ. ಸೈಡಿಗೆ ಹಾಕವ, ಹೋಗ್ಬೋದು. ಕಟ್ ಆಗುತ್ತೆ. ಹೆಂಗೆ ಕಾರ್ ಬಗ್ಗೆ ಎಷ್ಟು ಗೊತ್ತು ನನಗೆ. ಕಟ್ ಆಗುತ್ತೆ ಅಂತ ಹಿಂಗೆ ಕಣ್ಣಲ್ಲೇ ಹೇಳ್ತೀನಿ. ಕಣ್ಣು ಗುರುತಲ್ಲಿ ಹೋಗ್ಬೋದು ಅಂತ ಅಪ್ಪ. ಎಸ್, ಗೊತ್ತು ನನಗೂ. ಹೊರಡೋಣ ಈಗ. ನೆಕ್ಸ್ಟ್ ಆ ಕಡೆಯಿಂದ ಬರ್ಬೇಕು ನಾನು. ಛೇ ಹೋಯ್ತಲ್ಲ, ನಾನು ಇಷ್ಟು ಬಿಲ್ಡಪ್ ಕೊಡ್ಕೊಂಡಿದ್ದೆ. ಹೋಯ್ತು ನನ್ನ ಬಿಲ್ಡಪ್. ಹಾಂ, ಇಲ್ಲಿಂದ ಹೋಗ್ಬೋದು. ನಮ್ಮನ್ನು ಬಿಟ್ಟು ಹೋಗ್ತಾವ್ರಲ್ಲ. ನಂದು ಸ್ಟೈಲು ಯಾವ ಇವೆಲ್ಲ. ನಾನೇನ್ ಮಾಡ್ದೆ? ನಮ್ಮ ಹೊಡಿತ ಆಡ್ರು, ಜಗಳ ಆಡ್ರಿ. ಏನೋ ಇಂಟರ್ನ್ಯಾಷನಲ್ ವಿಡಿಯೋದೆಲ್ಲ ಹಾಕಿಸ್ತೀನಿ. ಏನು ಕೊಡಿದೆ ನಾನು ನೋಡಿ ಅಂತ ಅಣ್ಣ. ಏನೇನು ನಾನು ಐತೆ, ಒಬ್ಬೊಬ್ರಿಗೆ ಐತೆ ಕ್ಲಾಸ್. ನಿನ್ ಜನ್ಮಕ್ಕೆ ಹೋಗೋ. ಇಲ್ಲಿ ಎಕ್ಸಿಬಿಷನ್ ನಡೀತಿರೋದು. ಯಾವತ್ತು ಹೋಗ್ಬೇಕಂತಿದ್ರಿ? ಫೋನ್ ಕಳ್ದೋತಲ್ಲ ನಂದು, ನಿಂದು ಕರೆಕ್ಟ್. ಅಷ್ಟೊತ್ತಿ ಫೋನ್ ಕಳ್ದೋಯ್ತು. ಸುಮ್ಮನಾದ್ವಿ. ಏನಂತ ಕರ್ಕೊಂಡೋಗಿ ಅಂತ ರಿಕ್ವೆಸ್ಟಿಂಗ್ ಅಪ್ಪ ಕರ್ಕೊಂಡೋಗಿ. ನೈಟ್ ಕಾರ್ ಕರ್ಕೊಂಡಾರ ಹೋಯ್ತೀರ. ನೈಟ್ ನೀವು ಅಪ್ಪ ಪ್ಲೀಸ್. ನೈಟ್ ನೀವು ಒಳಗ್ ಕರ್ಕೋತೀರ, ಒಳಗಡೆ ಆಟ ಆಡ್ಸಕ್ಕಲ್ಲ. ಆಟ ಆಡ್ಸಿ
ಆಟ ಆಡಿಸ್ಬೇಕು. ಒಂದಿನ ಅಮ್ಮ ಹಿಂಗ್ ತಿರ್ಗೋದ್ರಲ್ಲಿ ತಿರ್ಗಿಲ್ಲ ಗೊತ್ತಾ ನಾವು. ಬಿಟ್ಟು ಹೋಗಿ ನೀವು ಬೇಕಾದ್ರೆ ಹಾ. ನಾವ್ ಒಳಗೆಲ್ಲ ಅದೇ ಅದು ಸ್ವಲ್ಪ ಹಾ. ನೀವು ಹೋಗಿ ಬರೋಗಿ. ಅಷ್ಟೇ ಅಷ್ಟೇ. ಕನ್ಸ್ ಕಾಣ್ತಾ ಇದೆಯಾ? ಭಾನುವಾರ ಆಮೇಲೆ ಸ್ಕೂಲ್ ಐತ್ ಮತ್ತೆ ಸಂಸಾರದ ಗುಟ್ಟು ಹೇಳೇ ಭೂಮಿಕೆ ನೀನು. ಅದೇ ನಾವು ಮಾತ್ರ ರಘುಮಾಮನ್ ಎಲ್ಲಿಗೆ ಬಿಟ್ಟೋಗಿದೀವಿ, ಎಲ್ಲ ತವಲು ಕರ್ಕೊಂಡು ಹೋಗಿದೀವಿ. ನಾನ್ ಸಿಹಿ ಊಟಕ್ಕೆ ಬರಲ್ಲ. ಮಟನ್ ಬರುತ್ತೆ. ನಮ್ಮ ಮಾಮ ಯಾರು ಮಾಡಿರೋದು? ಅದ್ ನೋಡಿ ಬರ್ಬೇಕು ಕಣ್ರಿ ಹೆಂಗೈತಿ. ಅಲ್ಲಿಲ್ಲ ಅಲ್ವಾ ನಿಮಗೆ ಇನ್ನ ಸೈಟ್ 50 ಲಕ್ಷ. ಎಲ್ಲಿ ದುಡ್ಡ ಕಾಣಲ್ಲ ಮತ್ತೆ. ಬಾತ್ ಸಹಿ. ಯಾವ್ದಮ್ಮ? ಅದೇ ಹೋಗಿದ್ವಲ್ಲ ಒಂದ್ಸಲ ಪಂಚಮುಖಿದ ಸೂಪರ್ ಆಗೈತೆ. ನಂದೀಶ ಸಡನ್ ಬೆಳೆದ್ಬಿಟ್ನಲ್ಲ ಜ್ಞಾನ ಆಯ್ತೋ ಇಲ್ವೋ ಅಂತ ಟೆಸ್ಟ್ ಮಾಡ್ದೆ. ನೀವು ಇವ್ರನ್ನ ಟೆಸ್ಟ್ ಮಾಡಿದ್ದೆ. ಸಡನ್ ಬೆಳೆದ್ಬಿಟ್ಟ ಇಷ್ಟಿದ್ದ ಇಷ್ಟಿದ್ದ ಇಷ್ಟುದ್ದ. KVR at the second ಲೊಕೇಶನ್. ಇಲ್ಲೇ ಸೆಕೆಂಡ್ ಮದುವೆ ನಡೀತಾ ಇರೋದು. ಏನಮ್ಮ ರೂಮ್ಸ್ ಇದೆಲ್ಲ ಕೆಲಸ ಮಾಡೋರ್ಗ? ಹಾ, ಅಲ್ಲಿ ಫ್ಯಾಕ್ಟ್ರಿ ಕಾಣಿಸ್ತಾ ಇಲ್ಲ. ಇದು ಓಕೆ, ಹೋಗೋಣ ಇವಾಗ. ನೆಕ್ಸ್ಟ್ ನಂಗೆ ಆಲ್ರೆಡಿ ಹೊಟ್ಟೆ ಇದೆ. ಇವಾಗ ತಿಂದಿದ್ದು ಕಣಮ್ಮ, ನನ್ನ ಹೊಟ್ಟೆಗೇನೋ ಆಗ್ಬಿಟ್ಟೈತೆ. ಹೋಗೋಣ ಈಗ. ರೋಡ್ ಕ್ರಾಸ್ ಮಾಡಿ ಬಂದ್ವಿ. ಅದ್ಯಾಕೆ ಹಂಗೆ ಮುಚ್ಚೋರು ಏನು ಕಾಣಿಸ್ತಾ ಇಲ್ವಲ್ಲ ನನಗೆ. ಇನ್ನ ಡೆಕೋರೇಷನ್ ಮಾಡ್ತವ್ರೆ ಅನ್ಸುತ್ತೆ. ಹೋಗೋಣ ಈಗ. ಇವರು ಫಸ್ಟು ಹೊಟ್ಟೆ ಪೂಜೆ ಮಾಡ್ತಾ ಇದೀವಿ ನಾವೆಲ್ಲ. ಓದಕ್ಕೆ ಜಾಗ ಇಲ್ಲ, ಹಂಗೆ ಎಲ್ರಿಗೂ. ನಮ್ಮ ಅಪ್ಪನ ಬಿಟ್ಟು ನಾವು ಮಾತ್ರ ಬಂದಿದ್ದೀವಲ್ವೇನೆ. ಅಯ್ಯೋ, ಅದೇ ನಂಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ಯಾ ಊಟ ಮಾಡೋಕ್ಕೆ. ನಾಟಕ ಆಡ್ತಾಳೆ, ಅವಳಿಗೇನು ಆಗಿಲ್ಲ. ಭೂಮಿಕಾ ಅಪ್ಪಂಗೆ ಹೋಗ್ಬೇಕಾರೆ ಎಕ್ಸಿಬಿಷನ್ ಕರ್ಕೋಗಿ ಅಂತ ಹೇಳು. ನಾನು ಹೇಳ್ತೀನಿ ಸಾವಿರಕ್ಕೊಂದು ಒಳ್ಳೆ ಮಾತಾಡ್ತವನೆ. ನಂಗೆ 3 ಹೊತ್ತು ಹೊಡೆಯೋದ್ರಲ್ಲೇ ಇರ್ತಾರೆ ಇವರಿಬ್ರು ಸೇರ್ಕೊಂಡು. ನಮ್ಮಮ್ಮ ಶುಗರ್ ಇರೋದಕ್ಕೆ ಮಾಡ್ತಿರೋ ಅವಸ್ಥೆ ಇದು. ಚಂಪಕಲ್ಲಿ ಏನಮ್ಮ ತಿನ್ನಿ ಆಯ್ತು. ಹಿಂಡಿದ್ದಾರೆ ಎಲ್ಲ ರಸ, ಶುಗರ್ಲೆಸ್. ಈಗ ತಿಂತಾರೆ. ಆಯ್ತು, ಗುಡ್ ಗರ್ಲ್. ನಾನು ಚಂಪಕಲ್ಲಿ ಮುರಿದು ಇವಳಿಗೆ ಹಾಕಿದ್ದೀನಿ. ಥ್ಯಾಂಕ್ ಯು ಹೇಳೆ. ಏನೋ ಹೇಳ್ತವನೆ. ಹೇಳೋ ಇರಲಿ, ಹೇಳೋ. ಕಳ್ಳಿ ಆಯ್ತೀನಿ ನಾನು. ಬಾ ನಂದು. ನಮ್ಮ ಅಕ್ಕ ಈಗ ನನ್ನ ಕೈ ತೊಳಿಸ್ತಾಳೆ. ವೆರಿ ಗುಡ್ ಗರ್ಲ್. ಥ್ಯಾಂಕ್ ಯು. ನಾನೇ ತೊಳ್ಕೋಬೇಕು ಲಾಸ್ಟಿಗೆ. ಊಟ ಮುಗಿಸಿ ಮತ್ತೆ ಈಗ ರಿಸೆಪ್ಷನಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಬನ್ನಿ ಮಕ್ಕಳ, ನನ್ನ ಫಾಲೋ ಮಾಡಿ ಇಬ್ರು. ಒಳ್ಳೆ ಹುಡುಗರು. ಫೋರ್ಸ್ಫುಲಿ ಇವಳಿಗೆ ಬಾಳೆಹಣ್ಣು ತಿನ್ನಿಸ್ತಾ ಇದೀವಿ ದಪ್ಪ ಆಗಲಿ ಅಂತ. ದಪ್ಪ ಆಗಿ ಬೇಕಾರಂದು. ರಿಸೆಪ್ಷನ್ ಇನ್ನೂ ಲೇಟು. ಟೈಮ್ ನೋಡಿ ಆಲ್ಮೋಸ್ಟ್ 12:45 ಆಗಿದೆ. ಸುಸ್ತಾಗಿದೆ. ಇನ್ನು ರಿಸೆಪ್ಷನ್ ಇನ್ನೂ ಲೇಟ್ ಅನಿಸುತ್ತೆ. ಇವರು ಮೇಡಮ್ ಅವರು ಬ್ಯುಸಿ ಅನ್ನಿಸ್ತೈತೆ ನನಗೆ. ತಲೆ ಎಲ್ಲ ಹೋಗ್ತಾ ಇದ್ದೀವಿ ಎಲ್ಲರೂ. ಮತ್ತೆ ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡ್ತೀನಿ. ಓಕೆನಾ? ಫೋಟೋ ಫ್ರೇಮ್ ಚೆನ್ನಾಗಿದೆ. ನನ್ನ ಬ್ಯೂಟಿಫುಲ್ ಸಿಸ್ಟರ್ ಫೋಟೋ ಹಾಕೊಟ್ಲು ನನಗೋಸ್ಕರ. ನಮ್ಮ ತಾತಂದ 2 ಕುಂಟೆ ಐತಲ್ಲಿ ಅಪ್ಪನೇ ಕೊಡ್ಸಿದ್ದು. ನಮ್ಮ ಶಿವಸಂತ 3 ಲಕ್ಷ ಕೊಟ್ಟಿದ್ರು. 3 ಲಕ್ಷಕ್ಕೆ 20 ಲಕ್ಷದ ಆದಾಯ ಮಾಡ್ಕೊಟ್ಟಿದ್ರು. 2 ಲಕ್ಷನ ಒಟ್ಟು ಜಾಸ್ತಿ. ಈಗ ತಾತಂತ ಇರೋದ? ಅದೇ 10 ಪಟ್ಟು ಜಾಸ್ತಿ ಮಾಡ್ಕೊಟ್ಟಿದ್ದೆ. ಈಗ ತಾತಂತಾನೆ ಅದು. ಅಲ್ಲಿ ಐತ್ ನೋಡು, ತಡಿ ತಾತನ್ ಜೋಳ ನಮ್ಮ ತಾತಂದಂತೆ. ಮನೆ ಬಾಡ್ರಿಗ ಅಲ್ಲ, ಅದು ರೋಡ್ ಮಧ್ಯ ಈ ಕಲ ಬಾರ್ಡ್ರಿಂದ
ಮಧ್ಯೆ 20 ಹೊಡಿತೈತಿ. ನೋಡಿತಾ ಈ ಕಂಬ ಅದಲ್ಲ, ಈ ಕಂಬ ನಿಂತ್ಕೊಂತಲ್ವಾ ಅಲ್ಲಿಂದ ಮೆಸ್ಸು. ಅಲ್ಲಿಡಿತಲ್ಲ ಅದು. ನಮ್ಮ ಅಮ್ಮಗೆ ಸ್ಕಾರ್ಫ್ ಬೇಕಂತೆ. ಇಷ್ಟು ರೆಡಿಯಾಗಿ ಸ್ಕಾರ್ಫ್ ತಗೊಳಕ್ ಬಂದಿದ್ದೀರಲ್ಲಮ್ಮ, ಸೆಲೆಕ್ಟ್ ಮಾಡಿ. ಹೊಸದಲ್ಲ ಮೇಡಮ್ ಅದಕ್ಕೆ. ಫೋಟೋ ತಕೊಂಡಿರೋ ಮಕ್ಕಳನ್ನಾದ್ರೂ ಕಳಿಸ್ತೀನಿ ನಾನು. ಅಲ್ಲ ಇದು ಸೆಲೆಕ್ಟ್ ಮಾಡಿದ್ದಾರೆ ಅಮ್ಮ. ಏರ್ಪೋರ್ಟಿಗೆ ಹೋಗಿ ಈಗಲೇ ಎಲ್ಲ ಪ್ಯಾಕಿಂಗು, ಬ್ಯಾಗು. ಇನ್ನೂ 1 ತಿಂಗಳಿದೆ. ಇದಿಷ್ಟ ಆಗಿದೆ ಅಂತ ಅವ್ರು. ಓಕೆ, ಎಲ್ಲ ತಗೊಂಡು ಹೋಗ್ತಾವ್ರಿ. ಇವರು ಶಾಪಿಂಗ್ ಮಾಡ್ತಾ ಇದ್ದಾರೆ. ಪೌಚ್ ತಗೋತಾವ್ರೆ, ತಗೋಬೇಕಿದ್ರೆ. ಥ್ಯಾಂಕ್ ಯುನಾ. ಓ, ನನಗೆ ಡೋರ್ ತೆಗೆದ್ರೆ ಇವ್ರು ನಾವು ಕುತ್ಕೊಂಡು ಥ್ಯಾಂಕ್ ಯು ಅನ್ನೋದ. ಗುಡ್ ಗುಡ್. ಈಗೆಲ್ಲ ಟ್ರಿಪ್ಪಿಗೆ ಅಂತ ಹಿಡ್ಕೊಂಡಿರೋ ಸ್ಟೈಲ್ ನೋಡಿ ನಂದು. ಕುಡ್ದು ಮನೆಗೆ ಹೋಗೋಣ ಈಗ. ಚಿಯರ್ಸ್. ಓ, ಸ್ಮಾರ್ಟ್. ಇವ್ರು ಇನ್ನೂ ಸ್ಮಾರ್ಟ್, ನಾನೇ ಹಿಂಗಾಗಿರೋದು. ಬಾರು ಯಾಕೋ ಅಲ್ಲೇ ಇರ್ತೀವಿ ನಾವು. ಕಂಪ್ಲೀಟ್ ವಿಡಿಯೋ ನೋಡಿದ್ರಾ? ಕಂಪ್ಲೀಟ್ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.